ಹಲೋ, ವೆಲ್ಕಮ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆದ್ದು ನನ್ನ ರೂಟೀನ್ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹಾಲು ಬಂದಿತ್ತು, ಹಾಲನ್ನ ಕಾಯಿಸ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ಇವತ್ತು ಬಟ್ಟೆ ವಾಶು ಅಂದರೆ ನೆನ್ನೆ ನಾನು ಶೂಟಿಂಗ್ ಹೋಗಿದ್ನಲ್ಲ, ಅದ್ರದ್ದು ಸ್ವಲ್ಪ ಬಟ್ಟೆ ಇತ್ತು. ಅದನ್ನು ಸ್ವಲ್ಪ ವಾಶ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ವಾಶ್ ಮಾಡ್ಕೊಂಡು ಇಟ್ಕೋತಿದ್ದೆ. ಇನ್ನು ನಮ್ಮಮ್ಮ ಇಲ್ಲಿ ಗೋಧಿನ ಎಲ್ಲ ನೋಡಿಕೊಂಡು ಇಟ್ಕೊಳ್ತಿದ್ದಾರೆ. ಆಮೇಲೆ ಗಿರಣಿಗೂ ಕೊಡಬೇಕು ಅಂಥೇಳಿ. ಡೆಲಿವರಿ ಆದಮೇಲೆ ಬರೀ ಶಾವಿಗೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ತಿನ್ನೋದಕ್ಕೆ ಬೋರ್ ಆಗುತ್ತಲ್ಲ. ಹೀಗಾಗಿ ಗೋಧಿಯಿಂದ ಮಾಡಿರೋಂಥದ್ದು ಸೌತೆ ಬೀಜ ಆಮೇಲೆ ಗುಳಿಗೆ ಅಂತ ಹೇಳಿ ಮಾಡ್ತಾರೆ. ಅದನ್ನು ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು. ಅದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಟ್ಟೆ ನಾನೇ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ತೊಗರಿ ಕಾಳಿತ್ತು ಹಸಿದು, ಅದನ್ನು ನಾನು ಬಾಯ್ಲ್ಡ್ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಬಾಯ್ಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ನೆಕ್ಸ್ಟ್ ಇಲ್ಲಿ ನನಗೆ ನಮ್ಮ ಸೈಡು ಅಂದರೆ ಸವಣೂರು, ಶಿಗ್ಗಾಂವ್ ಸೈಡ್ ಯಾರು ಇರ್ತಾರಲ್ಲ, ಅವರಿಗೆ ಈ ಸ್ವೀಟ್ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಏನು ಸ್ವೀಟ್ ಅಂತ ಹೇಳಿದ್ರೆ ಮೋಹನ್ ಪಾಕ್ ಸ್ವೀಟು. ನನಗೆ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಆಚೆ ಕಡೆ ಸಿಗುತ್ತೆ, ಬಟ್ ಅದರಲ್ಲಿ ಇವಾಗೆಲ್ಲ ರಿಯಲ್ ತುಪ್ಪಗಿನ್ನ ಜಾಸ್ತಿ ಡಾಡ ಯೂಸ್ ಮಾಡ್ತಾರೆ. ಹೀಗಾಗಿ ಮನೇಲೇ ಮಾಡೋಣ ಅಂಥೇಳಿ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ. ಮಾಡೋಣ ಅಂಥೇಳಿ ಟ್ರೈ ಮಾಡಿದೆ. ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ತುಪ್ಪನ ತೊಗೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಹಸಿ ಕಡಲೆ ಹಿಟ್ಟಿಗೆ ಏನಿರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೋಬೇಕು. ಅದಾದಮೇಲೆ ಅದನ್ನು ಸೋಸ್ಕೊಂಡು ಮತ್ತೆ ಇನ್ನೊಂದು ಬೌಲ್ ಇಟ್ಟು ಅಥವಾ ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಹಾಕಿ ನಾವೇನು ಗಂಟುಗಳಿಲ್ಲದೆ ಇರೋಂಥ ಒಂದು ಹಸಿ ಹಿಟ್ಟಿರುತ್ತಲ್ಲ, ಅದನ್ನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಯಾವುದೇ ಗಂಟು ಆಮೇಲೆ ತಳ ಹಿಡಿಯೋದು ಆ ಥರ ಆಗಬಾರ್ದು. ಆ ಥರ ಆಗದೆ ಇರೋ ಥರ ನೋಡ್ಕೋಬೇಕು. ನೆಕ್ಸ್ಟ್ ಈ ಸೈಡ್ ನಾನು ಸಕ್ಕರೆ ಇಟ್ಕೊಂಡಿದ್ದೆ ಪಾಕಕ್ಕೆ ಅಂತೇಳಿ. ಒಂದೆಳೆ ಬಂದರೆ ಸಾಕು. ಅದು ಬಂದ ತಕ್ಷಣ ಅದನ್ನು ಹಸಿ ಹಿಟ್ಟಿಗೆ ಹಾಕಿದೆ. ಅದಾದಮೇಲೆ ಅದ್ರ ಜೊತೆಗೆ ಒಂದು ಗ್ಲಾಸ್ ಹಾಲು ಕೂಡ ಹಾಕಿದ್ದೀನಿ. ಅಂದರೆ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಗ್ಲಾಸು ಆ ಥರ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು, ಮೋಹನ್ ಪಾಕ್ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡೆ. ನಮ್ಮ ಅಮ್ಮಂಗೂ ಕೊಟ್ಟೆ, ಕೇಳಿದೆ ಹೇಗಾಗಿತ್ತು ಅಂತ ಹೇಳಿ. ಚೆನ್ನಾಗಾಗಿದೆ ಅಂತ ಹೇಳಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಾನು ಕೂಡ ಟ್ರೈ ಮಾಡಿದೆ. ಸೀರಿಯಸ್ಲಿ ಟೇಸ್ಟ್ ಮಾತ್ರ ಸೇಮ್ ಅದೇ ಥರನೇ ಇತ್ತು. ಬಟ್ ನಾನಿಲ್ಲಿ ಕಲರ್ನ ಅದಕ್ಕೆ ಯೂಸ್ ಮಾಡಿಲ್ಲ. ಬೇಕ್ರಿಲಿ ಇದು ಆರೆಂಜ್ ಕಲರಲ್ಲಿ ಸಿಗುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ಹೊಸದೊಂದು ರೆಸಿಪಿ ಕಲಿತೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಯಿತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.